Happy birthday to you. Happy birthday to you. Happy birthday dear Amma. What nonsense is happening here? ಇದೇನು ಮನೆನಾ ಛತ್ರನಾ? ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಪ್ಪ ಇವತ್ತು ಅಮ್ಮನ ಬರ್ತ್ಡೇ. ಬರ್ತ್ಡೇ ಆದ್ರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡಿಸ್ಕೊಂಬರೋಣ. ರಾತ್ರಿ 12 ಗಂಟೆ ಆಗಿದೆ. ಈ ಹೊತ್ತಲ್ಲಿ ಹೀಗೆಲ್ಲ ಕೂಗಾಡೋದು, ಕಿರ್ಚಾಡೋದು, ಕೇಕ್ ಕಟ್ ಮಾಡೋದು, ಬೊಬ್ಬೆ ಹೊಡೆಯೋದು ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಸಂಪ್ರದಾಯ ಅಲ್ಲ. ಮಕ್ಕಳೇನೋ ಆಸೆ ಪಡ್ತಾ ಇದ್ದಾರೆ, ಹೋಗ್ಲಿ ಬಿಡಿ. ಪ್ಲೀಸ್ ಅಪ್ಪ. ನಡೆಸಿ ನಡೆಸಿ. ಸರಿ ಅವ್ರು ಹೇಳಿದ್ರಲ್ಲ ನಡ್ಸಿ ಅಂದ್ಬಿಟ್ಟು ಇನ್ಯಾಕ್ ಲೇಟು? ಅದಕ್ಕೆ ನೀವು ಕಟ್ ಮಾಡಿ. Happy birthday to you. Happy birthday to you. Happy birthday, happy birthday, happy birthday to you. ಅಯ್ಯೋ ಮುಂಚೆನೆ ಗೊತ್ತಿದ್ರೆ ಕೇಕ್ ಜೊತೆ ಪಾರ್ಟಿನೂ ಅರೇಂಜ್ ಮಾಡ್ಬೋದಿತ್ತಲ್ಲ. ನನಗೆ ನೆನಪಿಲ್ಲ ನನ್ನ ಬರ್ತಡೇ ಅಂತ. ನಿಮ್ಗೆಲ್ಲ ಹೇಗೆ ಗೊತ್ತಾಯ್ತು? ಈ ಪ್ಲಾನು ಅರೇಂಜ್ಮೆಂಟ್ಸು ಎಲ್ಲ ಮನೋದೆ ಅಮ್ಮ. ಬಿಳಿಗಿರಿ ಕಳ್ಳ. ಈ ಮನೆಗೆ ಬಂದಾಗ್ಲಿಂದ ನಾನು ಈ ಥರ ಬರ್ತಡೇ ಎಲ್ಲ ಆಚರಣೆ ಮಾಡ್ಕೊಂಡೇ ಇರಲಿಲ್ಲ ಕಣು. ಎಲ್ಲ ನಿನ್ನಿಂದ. ತುಂಬ ಥ್ಯಾಂಕ್ಸ್ ಮನು. ಡೋಂಟ್ ವರಿ. ನಿನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ. ಹಾಗೇನಿಲ್ಲ. ನಮ್ಮಿಬ್ರು ಕಾಲೇಜ್ ಡೇಸ್ ಮತ್ತೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ವಿ ಅಲ್ವಾ ನಾವಿಬ್ರು? ಜೊತೆಲೇ ಹಾಡ್ತಾ ಇದ್ವಿ, ಕುಣಿತಾ ಇದ್ವಿ, ತರಲೇನೂ ಮಾಡಿದ್ದೀವಿ. ಐ ಆಮ್ ಮಿಸ್ಸಿಂಗ್ ದೋಸ್ ಡೇಸ್. ಮತ್ತೆ ನಾನು ನನ್ನ ಗಂಡನ ಜೊತೆ ಹೊಸ ಜೀವನ ಶುರು ಮಾಡಕ್ಕೆ ಹೊರಟಿದ್ದೀನಿ. ಒಂದಲ್ಲ ಒಂದಿನ ನೀನು ನಮ್ಮ ಮನೆಗೆ ಬರಲೇಬೇಕು. ಬಾಯ್ ಮನಿ. ನಿವಿ, ಐ ಆಮ್ ಸಾರಿ. ನಾನು ಸ್ಟುಪಿಡ್ ಥರ ಬಿಹೇವ್ ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ತೀಯಾ? ಆಗಿದ್ದೆಲ್ಲ ಮರ್ತ್ಬಿಡೋಣ, ಮತ್ತೆ ಮುಂಚಿನ ಥರ ಇರೋಣ. ಓಕೆನಾ? ಓಕೆ. ಇನ್ನೊಂದು ಮಾತು, ಹಠಕ್ ಬಿದ್ದು ಇನ್ಯಾರನ್ನೋ ಮೆಚ್ಚಕ್ಕೋಸ್ಕರ, ಇನ್ಯಾರ್ದೋ ಬಲವಂತಕ್ಕೋಸ್ಕರ ಮದ್ವೆ ಆಗ್ಬೇಡ. ನನಗನ್ಸುತ್ತೆ ಮನುಗಿಂತ ಒಳ್ಳೆ ಹುಡುಗ ನಿನಗ್ ಸಿಗಲ್ಲ. ವಾಟ್? ಮನುನಾ? ನನ್ನ ಇಷ್ಟಪಡ್ತಾ ಇದ್ದಾನಾ? ಅದಕ್ಕಿಂತ ಜಾಸ್ತಿ ಮೇ ಬಿ ಲವ್. ಅವನೇ ಹೇಳಿದ್ನಾ? ಅವನು ಹೇಳಿಲ್ಲ. ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಕದ್ದು ಕದ್ದು ನಿನ್ ಫೋಟೋಸ್ ತೆಗಿತಾ ಇರ್ತಾನೆ. ರಾತ್ರಿ ಎಲ್ಲ ಲ್ಯಾಪ್ಟಾಪಲ್ಲಿ ನಿನ್ ಫೋಟೋಸ್ನ ಎಡಿಟ್ ಮಾಡ್ತಾ ಕೂತಿರ್ತಾನೆ. ಅವ್ನ್ ಲ್ಯಾಪ್ಟಾಪಲ್ಲಿ ಮಾತ್ರ ಅಲ್ಲ, ಮೇ ಬಿ ಅವ್ನ ಮನ್ಸಲ್ಲೂ ನೀನೇ ತುಂಬ್ಕೊಂಡಿದ್ಯಾ ಅನ್ಸುತ್ತೆ. ಹೇ, ಇಲ್ಲಿ ನಿಂತ್ಕೊಂಡೇನೆ ಮಳೆ ಹೊಡಿತಾ ಇದೆಯಾ? ಒಂದು ವರ್ಷ ಗ್ಯಾಪ್ ಆದ್ಮೇಲೆ ಒಂದಾಗ್ತಾ ಇದ್ದೀರಾ. ನಿನ್ ಗಂಡಂಗೆ ರೊಮ್ಯಾನ್ಸ್ ಮಾಡೋ ಅರ್ಜೆಂಟ್ ಆಗಿದೆ ಅನ್ಸುತ್ತೆ. ಬಾ 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 ಬಾ. ಬಾಯ್. ಎಷ್ಟು ಕೊಳಕಾಗಿಟ್ಕೊಂಡಿದ್ದಾನೆ ರೂಮ್ನ.
ಹುಡುಗಿನ ಮಾಡ್ರನು ಸ್ಟೈಲಿಶು ಟಸ್ಸು ಪುಸ್ಸು ಏನಾದರೂ ಹೇಳಿ, ಬೇರೆ ಟೈಮಲ್ಲಿ ಶಾರ್ಟ್ಸು ಚಡ್ಡಿ ಎಲ್ಲ ಓಕೆ. ಅಟ್ಲೀಸ್ಟ್ ನಂಗೆ ಪ್ರಪೋಸ್ ಮಾಡುವಾಗ ಲಕ್ಷಣವಾಗಿ ಸೀರೆ ಉಟ್ಕೊಂಬರ್ಬೇಕು ಕಣೆ. ನೋಡೋಕ್ಕೆ ಮುದ್ದಾಗಿ ಕಾಣಿಸ್ತಾ ಇರಬೇಕು. ಓವರ್ ಆಗಿ ಮೇಕಪ್ ಮಾಡ್ಕೊಂಡಿರ್ಬಾರ್ದು. ನನ್ನ ಫೇವ್ರೆಟ್ ಕಲರ್ ಯಾವುದು ಗೊತ್ತಾ? ಆಫ್ ವೈಟ್. ಈ ಥರ ಅವಳು ನನ್ನ ಹತ್ರ ನಡ್ಕೊಂಡು ಬಂದರೆ ಹಾಗೆ ಫ್ಲಾಟಾಗಿ ಬಾಯಿ ಬಿಟ್ಕೊಂಡು ನಿಂತ್ಬಿಡ್ತೀನಿ. ಏನೇ ಲಗ್ನ ಪತ್ರಿಕೆ ಕೊಡಕ್ಕೆ ಬಂದ್ಯಾ? ಎಷ್ಟು ಕೊಬ್ಬಲ್ಲ. ನಿನಗೆ ಇಷ್ಟ ಆಗೋ ಥರ ಡ್ರೆಸ್ ಮಾಡ್ಕೊಂಡು ಬಂದ್ರೆ ಡೌನ್ ಮಾಡ್ತೀಯಾ? ಹೇ, ಮನ್ಸಲ್ಲಿ ಯಾಕೆ ಬೈಕೋತೀಯ? ಜೋರಾಗೆ ಬೈ, ಪರವಾಗಿಲ್ಲ. ಏನು ಈ ರೇಂಜಿಗೆ ಅಲಂಕಾರ ಇವತ್ತು? ನೀನು ಬಂದಾಗಿಂದ ಯಾಕಾದ್ರೂ ಬಂದ್ಯೋ ಅಂತ ಬೈಕೋತಾ ಇದ್ದೆ. ಆ ಮದುವೆ ನನಗಿಷ್ಟ ಇಲ್ಲ. ಅಪ್ಪನ ಬಲವಂತಕ್ಕೆ, ನಿನ್ನ ಮೇಲಿನ ಕೋಪಕ್ಕೆ ಒಪ್ಕೊಂಡೆ ಅಷ್ಟೆ. ನಿನ್ನ ಮೇಲೆ ನನಗೆ ಫೀಲಿಂಗ್ಸ್ ಬರುತ್ತೆ ಅಂತ ನಾನು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಏನು ಫೀಲಿಂಗ್ಸು? ಓ, ನೀನು ಮೊದಲು ಹೇಳಬಾರ್ದು ಅಂತನಾ? ಓಕೆ, ನಾನೇ ಹೇಳ್ತೀನಿ. ಐ ಲವ್ ಯಾಕೋ, ಏನಾಯ್ತು? ಟೈಮ್ ಆಗಿದೆ, ಹೋಗೋಣ ಬಾ. ನೀನು ಯಾಕೆ ಹೀಗೆ ಆಡ್ತಾ ಇದ್ಯಾ? ನಂಗೂ ಹೇಳೋಕ್ ಬಿಡ್ತಿಲ್ಲ, ನೀನು ಹೇಳ್ತಿಲ್ಲ. ಹೇಳೇನು ಪ್ರಯೋಜನ ಇಲ್ಲ. ಯಾಕೆ? ನಾನು ಮದುವೆ ಆಗೋ ಹುಡುಗಿ ಹತ್ರ ಮಾತ್ರ ನನ್ನ ಫೀಲಿಂಗ್ಸ್ನ ಹೇಳ್ಕೋಬೇಕು. ಅಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಥವಾ ಮದುವೆ ಆಗೋ ಇಂಟೆನ್ಷನ್ ಇಲ್ವಾ? ಮದುವೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ. ನಿನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ವಾ? ಬಾ ಸುಮ್ಮನೆ. ಐ ಲವ್ ಯು ಮನು. ನಾನು ಯಾವ ಹುಡುಗನ್ಗೂ ಈ ಮಾತು ಹೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿನಗೆ ಹೇಳ್ತಾ ಇದ್ದೀನಿ, ಐ ಲವ್ ಯು. ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಅಲ್ವಾ? ಮಾತಾಡೋ, ಯಾಕೇನು ಹೇಳ್ತಾ ಇಲ್ಲ? ನಿಮ್ಮಜ್ಜಿ, ನೀನೇನು ಅಂತ ಬಾಯಿ ಬಿಡದೇ ಇದ್ರೆ ನಿನ್ನ ಇಲ್ಲೇ ಹೂತಾಕಿ ನಾನು ನೆಗೆದು ಬಿದ್ದು ಹೋಗ್ತೀನಿ. ನಾ ಜಾಸ್ತಿ ದಿನ ಬದುಕಿರಲ್ಲ. ವಾಟ್? ಏನ್ ಹೇಳ್ತಾ ಇದ್ಯಾ? ಹೇಳಿದ್ ಕೇಳಿಸ್ತಿಲ್ವಾ? ತಮಾಷೆ ಮಾಡ್ತಾ ಇದ್ಯಾ ತಾನೇ? ನಾನು ಸಾಯೋ ವಿಷಯನ ಮಾನ್ಸ ತಮಾಷೆ ಅಂತಿದ್ದಾಳೆ. ಒಂದು ನಿಮಿಷ ಅವಳ ಹತ್ರ ಮಾತಾಡ್ತೀರಾ? ತಗ ಮಾತಾಡು. ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಹೇಳ್ದಲ್ಲೇ ಹೋಗ್ತಾ ಇದ್ದೀನಿ. ಸಾರಿ ಮಾನ್ಸ.